ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಅನ್ನೌನ್ ಗನ್ಮ್ಯಾನ್ಗಳಿಂದ ಕಂಡು ಕೇಳರಿಯದಂತಹ ಕಾರ್ಯಾಚರಣೆ. ಭಯಂಕರವಾದ ತಲೆ ಒಂದೆರಡಲ್ಲ, ಲೆಕ್ಕವಿಲ್ಲದಷ್ಟು ತಲೆಗಳು ಉರುಳಿವೆ. ಪಾಕಿಸ್ತಾನಕ್ಕೆ ಮೊದಲೇ ಏಟ್ ತಿಂತಿರೋ ಪಾಕಿಸ್ತಾನಕ್ಕೆ ಬಿಗ್ ಶಾಕ್ ಎದುರಾಗಿದೆ. ಇದು ಸರ್ಜಿಕಲ್ ಸ್ಟ್ರೈಕ್ ಮತ್ತೊಮ್ಮೆ ನಡೆದಿರೋದು. ಯಾವ ರೀತಿ ಡ್ರೋನ್ ದಾಳಿಯಾಗಿದೆ? ಹಾಗಾದರೆ ಹೈಲಿ ಕೋಆರ್ಡಿನೇಟೆಡ್ ಅಟ್ಯಾಕ್. ಇದು ಬಹಳ ಪ್ಲ್ಯಾಂಡ್, ಅತ್ಯಂತ ನುರಿತರು ತಜ್ಞರಿಂದ ಮಾಡಲ್ಪಟ್ಟ ಅಟ್ಯಾಕ್ ಇದು. ಹಾಗಾದರೆ ಅನ್ನೌನ್ ಗನ್ ಮ್ಯಾನ್ಗಳು ಇಷ್ಟೆಲ್ಲ ಟ್ರೈಂಡ್ ಅಪ್ ಆಗಿದ್ದಾರಾ? ಈಗ ಏನು ನಡೆದಿದೆ, ಎಲ್ಲಿ ನಡೆದಿದೆ, ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸುಮಾರು ಒಂದು ಮೂಲದ ಮಾಹಿತಿ ಪ್ರಕಾರ 70 ತಲೆಗಳು ಬಿದ್ದಿವೆ. ಕನಿಷ್ಠ 70 ತಲೆಗಳು ಬಿದ್ದಿವೆ. ಹೊರಗಡೆ ರಿಪೋರ್ಟ್ಸ್ ಆಗ್ತಿರೋದೇ 20ರಿಂದ 25. ಅದರಲ್ಲಿ ಮೇಜರ್ ಆಗಿ ಪ್ರಮುಖರು ಹೋಗಿರೋದು 5 ಬಿಗ್ ವಿಕೆಟ್ಸು. ಹೊರಗಡೆ ರಿಪೋರ್ಟ್ಸ್ ಆಗ್ತಿರೋದು 25 ಅಂತ. ಆದರೆ ಗಾಯವಾಗಿ ತೀವ್ರವಾಗಿ ಹಾನಿಯಾಗಿ ಜೀವನ್ಮರಣ ಹೋರಾಟದಲ್ಲಿದ್ದಾರೆ. ಎಲ್ಲ ಲೆಕ್ಕ ಹೊರಗಡೆ ಬಿಡೋದು ಇಲ್ಲ. ಹತ್ತಿರ 70 ಅಂತ ಲೆಕ್ಕ ಸಿಗ್ತಾ ಇದೆ. ಇಂಥದ್ದೊಂದು ಭಯಂಕರವಾದ ಏರ್ ಸ್ಟ್ರೈಕ್ ಆಗಿದೆ. ಸರ್ಜಿಕಲ್ ಸ್ಟ್ರೈಕ್ ಅಂದ್ರೇನು? ಅವರ ಗಡಿಯೊಳಗಡೆ ನುಸುಳಿಕೊಂಡಿರೋರನ್ನ ಹೋಗಿ ಹೊಡೆದು ಬರೋದು. ಅಂಥದ್ದೊಂದು ಗಡಿ ದಾಟಿ ಹೋಗಿ 5 ಕಿಲೋಮೀಟ್ರ್ ಗಡಿ ದಾಟಿ ಹೋಗಿ ಹೊಡೆದು ಬಂದಿರುವಂಥದ್ದು. ಮ್ಯಾನ್ಮಾರ್ ಗಡಿಯಲ್ಲಿ ಅಡಗಿಕೊಂಡಿದ್ದ ಭಾರತ ಮ್ಯಾನ್ಮಾರ್ ಗಡಿಯಾಚೆಗೆ 5 ಕಿಲೋಮೀಟ್ರ್ ಒಳಗಡೆ ಪಾಕ್ ಬೆಂಬಲಿತ ಉಗ್ರರನ್ನು NSCN KYA ಅಂದರೆ ಇವರು ನಾಗಾ ಈ ಪ್ರತ್ಯೇಕತೆ ಮತ್ತೊಂದು ಅಂತ ಹೋರಾಟ ಮಾಡುವಂಥ ಒಂದು ಸಂಘಟನೆ. ಆದರೆ ಅದರಲ್ಲಿ ಸ್ಪ್ಲಿಟ್ ಆಗಿ ಕೆಲವರು ಶರಣಾಗಿದ್ದಾರೆ, ಭಾರತಕ್ಕೆ ಮಾತುಕತೆಗೆಲ್ಲ ಮುಂದಾಗಿದ್ದಾರೆ. ಆದರೆ ಇನ್ನೂ ಕೆಲವರು ಚೀನಾ ಹಾಗೆ ಪಾಕಿಸ್ತಾನದ ISI ಜೊತೆಗೆ ಕೈ ಜೋಡಿಸಿ ಭಾರತದಲ್ಲಿ ಮಾಡಬಾರದನ್ನು ಮಾಡ್ತಿರ್ತಾರೆ. ಈ NSCN ಇತ್ತೀಚೆಗೆ ಪಾಕಿಸ್ತಾನದ ಕೈಗೊಂಬೆಯಾಗಿದೆ ಅಂದರೂ ತಪ್ಪಿಲ್ಲ. ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಪಾಕಿಸ್ತಾನ ಈ ಸಂಘಟನೆಗೆ ಭಾರತದಲ್ಲಿ ನಾರ್ತ್ ಈಸ್ಟಲ್ಲಿ ಅಶಾಂತಿ ಸೃಷ್ಟಿಸೋದಕ್ಕೆ ಚೀನಾದ ಕಡೆಯಿಂದ ಎಲ್ಲ ಬಲ ಬರ್ತಾ ಇರುತ್ತೆ. ಎಲ್ಲ ಬಗೆಯ ಬಲಗಳು ಕೂಡ ಬರ್ತಾ ಇರ್ತವೆ. ಈ ಸಂಘಟನೆಯ ದೊಡ್ಡ ತಲೆಗಳನ್ನು ಉರುಳಿಸಿದ ಅನ್ನೌನ್ ಗನ್ ಮ್ಯಾನ್ಗಳ ಕೈ ಚಳಕ ಕೇಳಿದ್ರಿ. 2 ಡಜನ್ ಆಗಿದೆ. 24 ದಾಟ್ ಹೋಗಿಬಿಟ್ಟಿದೆ. ಹತ್ತಿರ 30 ಆಗ್ತಾ ಬಂದಿದೆ. ಪಾಕಿಸ್ತಾನದಲ್ಲಿ ಬಿದ್ದಿರುವ ತಲೆಗಳು ಭಾರತದ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ಗಳ ಪಟ್ಟಿ ಒಂದೊಂದೇ ಕ್ಲಿಯರ್ ಮಾಡ್ತಿದ್ದಾರೆ. ಪಾಪ ಯಾರೋ ಭಾರತಕ್ಕೆ ಹೆಲ್ಪ್ ಮಾಡ್ತಿರೋ ಅನ್ನೌನ್ ಗನ್ ಮ್ಯಾನ್ಗಳು. ಈಗ ಬರೀ ಅನ್ನೌನ್ ಗನ್ ಮ್ಯಾನ್ಗಳು ಗನ್ನಷ್ಟೇ ಅಲ್ಲ, ಡ್ರೋನ್ ಚಲಾಯಿಸೋದಕ್ಕೂ ಶುರು ಮಾಡಿಬಿಟ್ರಾ ಅನ್ನೋದೊಂದು ಕುತೂಹಲ. ಯಾಕಂದರೆ ಇಲ್ಲೆಲ್ಲ ದೀಪಾವಳಿ ಸೆಲೆಬ್ರೇಷನ್ ಭರ್ಜರಿ ಪಟಾಕಿ ಹಚ್ಚುತ್ತಿದ್ರೆ ಅಲ್ಲಿ ಅನ್ನೌನ್ ಡ್ರೋನ್ ಮ್ಯಾನ್ಗಳು. ಯಾಕಂದರೆ ಯಾರು ಅಂತ ಮಾಡಿದ ಗೊತ್ತೇ ಇಲ್ಲ. ಇದು ಸಿಕ್ಕಾಪಟ್ಟೆ ಟ್ರೆಂಡ್ ಯಾರೋ ಮಾಡಿರೋದು. ಯಾಕಂದರೆ ಭಾರತ ಆದರೆ ನಮ್ಮ ಸೈನ್ಯ ಹೊಡಿತು, ಪಾಕಿಸ್ತಾನದ ಒಳಗಡೆ ನುಗ್ಗಿ ಈ ಜೈಷ್ ಎ ಮೊಹಮ್ಮದ್ ಕ್ಯಾಂಪ್ಗಳನ್ನು ಅಂಥ ಜಾಗಕ್ಕೆ ಪ್ರಿಸೈಸ್ಡ್ ಅಟ್ಯಾಕ್ ಮಾಡಿ ಬರುವಷ್ಟು ಹೈಲಿ ಟ್ರೆಂಡ್ ಸೇನೆ ಅಪ್ಪ ನಮ್ಮದು. ಬಟ್ ಯಾರು ಮಾಡಿದ್ದಾರೆ ಅಂತಲೇ ಗೊತ್ತಿಲ್ಲ. ಮೊನ್ನೆ ನಮ್ಮ ಅಸ್ಸಾಂ ರೈಫಲ್ಸನ್ನು ಕೆಣಕಿತ್ತು ಇದೇ NSCN. ಅಸ್ಸಾಂ ರೈಫಲ್ಸ್ ಮೇಲೆ ದಾಳಿ ಮಾಡಿದ್ರು. 3 ದಿನಗಳ ಹಿಂದೆ ಆದ ದಾಳಿ. ಅದು ಆಗಿ ಕಾಡಲ್ಲಿ ಹೋಗಿ ಅಡಕ್ಕೊಂಡಿದ್ದಾರೆ ಅಷ್ಟೇ. ಆಮೇಲೆ ಬಿಗ್ ಲೀಡರ್ಸ್ ಇರುವಂಥ ಕ್ಯಾಂಪ್, ಪಾಕ್ ಬೆಂಬಲಿತ, ಪಾಕ್ ಕುತಂತ್ರಕ್ಕೆ ಕುಣಿಯುವಂತಹ ದೊಡ್ಡ ನಾಯಕರಿದ್ದ ಕ್ಯಾಂಪನ್ನೇ ಟಾರ್ಗೆಟ್ ಮಾಡಿ ಪಾಪ ಯಾರೋ ಅನ್ನೌನ್ ಡ್ರೋನ್ ಮ್ಯಾನ್ಗಳು ಭಾರತದ ಸೈನ್ಯನೇ ಟಚ್ ಮಾಡೋಕ್ಕೆ ಬಂದ್ರ ಅಂತ ಭಾರತ ಪ್ರೇಮಿಗಳು ಯಾರೋ ಹೊಡೆದು ಹಾಕಿ ಬಂದಿದ್ದಾರೆ. 70 ತಲೆಗಳು ಹೋಗಿವೆ ಅಂತೆ. ಭಯಂಕರವಾದ ಸರ್ಜಿಕಲ್ ಸ್ಟ್ರೈಕ್ ಒಂದು ಈಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. 18ನೇ ತಾರೀಕು ಈ ಯಾರು NSCN KYA ಇವರು ಅಟ್ಯಾಕ್ ಮಾಡಿದ್ರು. ಅಸ್ಸಾಂ ರೈಫಲ್ಸು ಎಲ್ಲಿಯದು ಅರುಣಾಚಲ್ ಪ್ರದೇಶಲ್ಲಿ ಒಂದು ವಿಲೇಜಲ್ಲಿ ಅಟ್ಯಾಕ್ ಮಾಡೋ ಪ್ರಯತ್ನ ಮಾಡಿದ್ರು, ತಪ್ಪಿಸ್ಕೊಂಡು ಹೋಗಿದ್ರು. ಈಗ ಅದಾಗಿ ಕೆಲವು ಗಂಟೆಗಳಲ್ಲಿ ಭಯಂಕರ ಸರ್ಜಿಕಲ್ ಸ್ಟ್ರೈಕ್ ಆಗಿ ಬಡ್ದಿದ್ದಾರೆ. ಅವ್ರನ್ನ ಅಳಿಸಿ ಹಾಕೋದು ಅಂತಾರಲ್ಲ, ಹೊಸಕಿ ಹಾಕೋದು ಅಂತಾರಲ್ಲ, ಆ ರೀತಿಯಲ್ಲಿ ಹೊಸಕಿ ಹಾಕಿದ್ದಾರೆ.
ಈಗ ಅಸ್ಸಾಂ ರೈಫಲ್ಸ್ನ ಟಚ್ ಮಾಡಿದ ಕೆಲವು ಗಂಟೆಗಳಲ್ಲಿ ಉರುಳು ಬಿದ್ದಿರೋ ಹೆಣಗಳ ಸಂಖ್ಯೆ ಲೆಕ್ಕಕ್ಕಿಲ್ಲದಷ್ಟು ಅನ್ನೋದು ವೆರಿ ವೆರಿ ಇಂಟ್ರೆಸ್ಟಿಂಗ್. ಮತ್ತು ಈಗ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತ ಕೇಳಿದ್ರೆ, ಬಿಗ್ ಲೀಡರ್ ಹೋಗಿರೋದು ಅದು ಯಾರು ಕ್ಯಾಂಪ್ ಆಗಿತ್ತು ಅಂತ ಕೇಳಿದ್ರೆ, ಸೆಲ್ಫ್ ಸ್ಟೈಲ್ಡ್ ಮೇಜರ್ ಜನರಲ್ ಪಿ ಆಂಗ್ ಮೈ ಅಂತ, ಪಿ ಆಂಗ್ ಬಾ ಅಂತಲೂ ಕರೀತಾರೆ. ಆ ಸೀನಿಯರ್ ಲೀಡರು NSCN ಲೀಡರ್ ಆತನ ಕ್ಯಾಂಪ್ ಆಗಿತ್ತು. ಸೊ ನಾಗಾ ಗ್ರೂಪ್ನ ಈ NSCNನ ಬಿಗ್ ವಿಕೆಟ್ ಈಗ ಬಿದ್ದಿದೆ ಅಂತಲೇ ಹೇಳಲಾಗ್ತಿರೋದು. ಖಚಿತಪಡಿಸ್ಬೇಕಿನ್ನಷ್ಟೇ. ಅವರು ಸಹಜವಾಗಿ ಸತ್ತವ್ರು ಯಾರು ಸತ್ತಿದ್ದಾರೆ ಅಂತ ಹೇಳ್ಕೊಳ್ಳೋದೇ ಇಲ್ಲ. ಈ ರೀತಿಯ ಉಗ್ರರು, ಇಂತಹ ಗುಂಪುಗಳು ತಮ್ಮ ಬಿಗ್ ಲೀಡರ್ ಸತ್ತ ಅನ್ನೋದನ್ನು ಡಿಕ್ಲೇರ್ ಮಾಡ್ಕೊಳ್ಳಲ್ಲ. ಬಟ್ ಆತನದ್ದೇ ಕ್ಯಾಂಪನ್ನು ಟಾರ್ಗೆಟ್ ಮಾಡಿ ಅನ್ನೋನ್ ಡ್ರೋನ್ ಮ್ಯಾನ್ಗಳು ಹೊಡೆದಿದ್ದಾರೆ. ಸೊ ಈ ಡ್ರೋನ್ ಮ್ಯಾನ್ಗಳ ಕಾರ್ಯಾಚರಣೆ ಸಿಕ್ಕಾಪಟ್ಟೆ ಕೋಆರ್ಡಿನೇಟೆಡ್ ಆಗಿತ್ತು ಅನ್ನೋದನ್ನು ನಾವು ಗಮನಿಸಬಹುದು. ಭಾರತದ ಏರ್ ಸ್ಟ್ರೈಕ್, ಭಾರತದ ಸರ್ಜಿಕಲ್ ಸ್ಟ್ರೈಕ್ ಅಂತಲೇ ಕೆಲವು ಕಡೆ ಎಲ್ಲ ರಿಪೋರ್ಟ್ ಆಗ್ತಿದೆ. ಬಟ್ ಭಾರತ ಅಂತೂ ನಾವೇನು ಮಾಡಿದ್ದೀವಿ, ನಮಗೆ ಗೊತ್ತೇ ಇಲ್ಲ, ನಾವು ದೀಪಾವಳಿ ಪಟಾಕಿ ಹೊಡಿತಿದ್ದೀವಪ್ಪ ಅಷ್ಟೇ ಅಂತ ಹೇಳಿದೆ. ನಮ್ಮ ಸೈನಿಕರೆಲ್ಲ ದೀಪಾವಳಿ ಸಂಭ್ರಮದಲ್ಲಿದ್ದಾರೆ. ಕೆಲವು ಸೈನಿಕರಿಗೆ ಪಾಕಿಸ್ತಾನದ 120 ಉಗ್ರರು ಒಳನುಸುಳುವಂತಹ ಇಂಟೆಲಿಜೆನ್ಸ್ ರಿಪೋರ್ಟ್ ಸಿಕ್ಕಿದೆ. ಸೊ ಹೈ ಅಲರ್ಟಲ್ಲಿ ಬಾರ್ಡ್ರಲ್ಲಿ ರೆಡಿ ಆಗಿ ನಿಂತಿದ್ದಾರೆ. ಬಟ್ ಮ್ಯಾನ್ಮಾರ್ ಕಡೆ ನಾವೇನು ಹೋಗಿಲ್ಲಪ್ಪ, ಪಾಕಿಸ್ತಾನ ಅಲ್ಲಿ ಉಗ್ರರನ್ನು ಕಳಿಸ್ಕೊಟ್ಟಿತ್ತು ಅನ್ನೋದು ಗೊತ್ತಾಗಿತ್ತು. ಮತ್ತು ಅವರು ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡಿದರು, ಒಳನುಸುಳೋಕೆ ಶುರು ಮಾಡಿದರು. ಆದರೆ ನಾವೇನು ಮಾಡಿಲ್ಲಪ್ಪ, ಭಾರತ ಅಂತೂ ಏನೂ ಮಾಡಿಲ್ಲ. ಭಾರತ ಅಂಥದ್ದೆಲ್ಲ ಕೆಲಸ ಮಾಡೋಕ್ಕೆ ಹೋಗಿಲ್ಲ, ನಮ್ಮ ಪಾಡಿ ನಾವಿದ್ದೀವಿ. ಸೊ ನಾವೇನು ಇಲ್ಲಿ ನಮ್ಮ ಸರ್ಕಾರದ ಕಡೆಯಿಂದ ಅಂಥದ್ದೇನು ಮೆಸೇಜ್ ಅಧಿಕೃತವಾಗಿ ಬಂದಿಲ್ಲ. ಸೈಲೆಂಟ್ ಆಗಿದೆ ನಮ್ಮ ಸೇನೆ ಇದ್ರ ಬಗ್ಗೆ. ಆದರೆ ಸಿಕ್ಕಾಪಟ್ಟೆ ಕೋಆರ್ಡಿನೇಟೆಡ್ ಅಟ್ಯಾಕನ್ನು ಯಾರು ಮಾಡಿದ್ರು, ಡ್ರೋನ್ ತಗೊಂಡು ಹೋಗಿ ಹೊಡೆದವ್ರು ಯಾರು ಅನ್ನೋದೇ ಈಗ ಕುತೂಹಲ. ಬೇರೆ ದೇಶಗಳ ಒಳಗಡೆ ನುಗ್ಗಿ ಹೊಡಿತಿರೋದಲ್ಲ. ಈಗ ಹೇಗೆ ಆಪರೇಷನ್ ಇರುತ್ತೋ ಉತ್ತರನೂ ಹಾಗೆ ಇರಬೇಕಾಗತ್ತೆ. ಪಾಕಿಸ್ತಾನದ ಆರ್ಮಿ ಕೆಣಕೋಕೆ ಬಂದರೆ ಹೆಂಗೆ ದಾಳಿ ಮಾಡಬೇಕು, ನಮಗೆ ಹೆಂಗೆ ಉತ್ತರ ಕೊಡಬೇಕು ಅನ್ನೋದು ಗೊತ್ತು. ಉಗ್ರರ ಉಪಟಳಕ್ಕೆ ಆಪರೇಷನ್ ಹೆಂಗಿರಬೇಕು ಅನ್ನೋದು ಅದು ಸಪ್ರೇಟಾಗಿ ನಡೆಯುತ್ತೆ. ಸೊ ನಮ್ಮನ್ನು ಕೆಣಕುವ ರೀತಿ ಹೇಗೆ ಅನ್ನೋದ್ರ ಮೇಲೆ ಉತ್ತರ ಕೊಡುವಂಥ ರೀತಿಯೂ ಕೂಡ ಭಿನ್ನ ಭಿನ್ನವಾಗಿರುತ್ತೆ. ಈಗ ಮ್ಯಾನ್ಮಾರ್ ಗಡಿಯಲ್ಲಿ ನಡೆದಿರೋ ಭಯಂಕರ ಸರ್ಜಿಕಲ್ ಸ್ಟ್ರೈಕ್ ಇದು ಭಾರತದ್ದೇ ಅಂತ ಚರ್ಚೆ ಜೋರಾಗಿದೆ. ಬಟ್ ಅಂಥದ್ದೇನೂ ಅಧಿಕೃತ ಸ್ಟೇಟ್ಮೆಂಟ್ ರಿಲೀಸ್ ಆಗಿಲ್ಲ. ಆದರೆ ಪಾಕಿಸ್ತಾನ ಭಾರತದಲ್ಲಿ ಏನೋ ಮಾಡೋಕ್ಕೆ ಬಯಸ್ತಾ ಇದೆ ಮತ್ತೊಮ್ಮೆ ಅನ್ನೋ ರಿಪೋರ್ಟ್ಸು ಬ್ಯಾಕ್ ಟು ಬ್ಯಾಕ್ ಬರ್ತಿರೋದು. ಅದು ಈ ರೀತಿ ಮಿಲಿಟೆಂಟ್ಸ್ ಯೂಸ್ ಮಾಡಿಕೊಂಡು ಮಾಡ್ತಾರಾ, ಮ್ಯಾನ್ಮಾರ್ ಗಡಿಯಿಂದ ಮಾಡ್ತಾರಾ, ಅಥವಾ ನಮ್ಮ LOC ಬಳಿಯಲ್ಲಿ ಕುಕೃತ್ಯ ನಡೆಯುತ್ತಾ, ಅದು ಯಾವುದು ಹೇಳೋಕ್ಕಾಗಲ್ಲ. ಎಲ್ಲ ಕಡೆಯಿಂದ ನಮ್ಮ ಸೇನೆ ರೆಡಿ ಇದೆ. ಮೊನ್ನೆ INS ವಿಕ್ರಾಂತ್ ಬಳಿ ಸುಮ್ಮನೆ ಭೇಟಿ ಕೊಟ್ಟಿಲ್ಲ. ದೀಪಾವಳಿ ಸೆಲೆಬ್ರೇಷನ್ ನೌಕಾಪಡೆ ಜೊತೆ ಮಾಡಿ ನರೇಂದ್ರ ಮೋದಿ ಅವರು ಹೇಳಿದ್ದಿಷ್ಟೇ, ನೆಕ್ಸ್ಟ್ ಚಾನ್ಸ್ ನಿಮ್ಮದು ಅಂತ. ಹಿಂದೆನೇ ಆ ಸಂದೇಶ ಕೊಟ್ಟಿದ್ರು ಅವರು. INS ವಿಕ್ರಾಂತ್ ಇದು ಪಾಕಿಸ್ತಾನದ ನಿದ್ದೆಗೆಡಿಸಿದಂತಹ ಒಂದು ಶಕ್ತಿ, ಭಾರತದ ಶಕ್ತಿ ಅಲ್ಲೇ ನಿಂತು ಸಂದೇಶ ಕೊಟ್ಟಿದ್ದಾರೆ. ಭೂಪಟದಿಂದ ಅಳಿಸಿ ಹಾಕುವಂಥ ಶಪಥ ಮಾಡಿದ್ದಾಗಿದೆ. ಮತ್ತು ಈ ಸಲ ಉಗ್ರರು ಬಂದಿದ್ದಾರೆ ಅನ್ನುವಂಥ ಮಲ್ಟಿಪಲ್ ಇನ್ಪುಟ್ಸ್ ಬಂದಿದೆ ಭಾರತಕ್ಕೆ. ಮತ್ತೊಂದು ಭಯಂಕರ ದಾಳಿ ಮಾಡಬೇಕು ಅಂತ ನಮ್ಮ ಆಯಿಲ್ ರಿಫೈನರಿ, ಅದಾನಿ, ನಾಯ್ರಾ, ಅಂಬಾನಿ ಈ ರೀತಿ ದೊಡ್ಡ ದೊಡ್ಡ ರಿಫೈನರಿಗಳನ್ನು ಟಾರ್ಗೆಟ್ ಮಾಡಿಬಿಟ್ರೆ ಭಾರತ ಆರ್ಥಿಕತೆಗೆ ಪೆಟ್ಟು ಬೀಳುತ್ತೆ ಅನ್ನುವಂಥ ಲೆಕ್ಕಾಚಾರ ಬಲಿಷ್ಠ ದೊಡ್ಡಣ್ಣ ರಾಷ್ಟ್ರಗಳಿಗೆ ಇರಬಹುದು. ಅದನ್ನು ಇವ್ರ ಮೂಲಕ ಮಾಡಿಸೋಕೆ ಪ್ರಯತ್ನ ಪಡ್ತಿದ್ದಾರಾ, ಕೆಲವು ರಿಫೈನರಿಗಳನ್ನೇ ಟಾರ್ಗೆಟ್ ಮಾಡೋ ಉದ್ದೇಶ ಇದೆ ಅನ್ನೋದೆಲ್ಲ ರಿಪೋರ್ಟ್ಸು ಓಡಾಡ್ತಿವೆ. ಹಾಗಾಗಿ ಭಾರತ ಎಲ್ಲ ಬಗೆಯಲ್ಲಿ ಸಿದ್ಧವಾಗಿದೆ. ಈ ಸಲ ಆಪರೇಷನ್ ಸಿಂಧೂರ ಏನೂ ಅಲ್ಲ, ಹಂಗೆ ಹೊಡಿತೀವಿ ಅಂತ ಸೈನಿಕರೇ ಅಂದರೆ ಸೀನಿಯರ್ ಆಫೀಸರ್ಸ್ ಎಲ್ಲ ಮಾತಾಡ್ತಿದ್ದಾರೆ. ಈಗ ಈ ಸಲ ಹೆಂಗಿರುತ್ತೆ ಅಂದರೆ ನಮ್ಮ ತಯಾರಿ ಬಗ್ಗೆ ಅವ್ರಿಗೂ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಅಂತ. ಹಾಗಾಗಿ ಪಾಕಿಸ್ತಾನದ ಎಲ್ಲ ಪ್ರಯತ್ನಗಳಿಗೂ ಭಾರತ ಕೊಡ್ತಿರುವಂಥ ಶಾಕ್ ಇದು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.